ಹಲೋ ನಮಸ್ತೆ. ಇವತ್ತು ಇದು ನನ್ನ ಥರ್ಡ್ ವಿಡಿಯೋ ಆಗಿರುತ್ತಾ. ಇವತ್ತು ಕೂಡ ಜಾಬ್ ಓಪನಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಈ ಜಾಬ್ ಓಪನಿಂಗ್ ಬಂದುಬಿಟ್ಟು ಫ್ರೆಷರ್ ಸ್ಟೂಡೆಂಟ್ಸಿಗಾಗಿರುತ್ತೆ. ಸೊ ಕಂಪನಿ ಯಾವುದು, ಜಾಬ್ ಪ್ರೊಫೈಲ್ ಏನು, ಎಷ್ಟು ದಿನ ಇಂಟರ್ನ್ಶಿಪ್ ಇರುತ್ತೆ, ಪೇಯ್ಡಾ, ಅದೆಲ್ಲದ್ರ ಬಗ್ಗೆ ನಾನು ಇವಾಗ ಇದರಲ್ಲಿ ಅಪ್ಡೇಟ್ ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರಿಗೆ ನೀಡ್ ಇರುತ್ತೆ ಅವರಿಗೆ ಇದನ್ನು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆಯಿತಾ. ಸೊ ಇದು ಬಂದುಬಿಟ್ಟು ಅಪ್ಲಿಕೇಶನ್ ಇಂಜಿನಿಯರ್ ಇಂಟರ್ನು. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ, ಇರೆಸ್ಪೆಕ್ಟಿವ್ ಆಫ್ ಯುವರ್ ಬ್ಯಾಕ್ಗ್ರೌಂಡ್, ನೀವು ಯಾವುದೇ ಬ್ಯಾಕ್ಗ್ರೌಂಡಲ್ಲಿರಿ, ನಿಮ್ಮ ಕಾಲೇಜಲ್ಲಿ ಹೈಯೆಸ್ಟ್ ಪ್ಯಾಕೇಜ್ 5 lakhs ಇರಲಿ, 10 lakhs ಇರಲಿ, 2.5 lakhs ಇರಲಿ, ನಿಮ್ಮ ಸ್ಕಿಲ್ಸನ್ನು ನೀವು ಡೆವಲಪ್ ಮಾಡಿಕೊಂಡ್ರೆ 100% ಒಳ್ಳೆ ಕಂಪನಿಯಲ್ಲಿ ಆನ್ ಕ್ಯಾಂಪಸ್ ಆಗದೇ ಇದ್ದರೂ ಆಫ್ ಕ್ಯಾಂಪಸಲ್ಲಿ ಮಾಡ್ಕೊಳ್ಬೋದು. ಇಂಥ ಉದಾಹರಣೆಗಳು ನನಗೆ ಸಾವಿರಾರು ಇದೆ. ಎಷ್ಟು ಕೆಲವೊಂದು ಕಾಲೇಜಲ್ಲಿ 2.5 lakhs ಹೈಯೆಸ್ಟ್ ಪ್ಯಾಕೇಜ್ ಇದೆ, ಅಂಥ ಕಾಲೇಜಿನ ಸ್ಟೂಡೆಂಟ್ 22 lakhsಗೆ ಆಫ್ ಕ್ಯಾಂಪಸ್ ಮಾಡ್ಕೊಂಡಿದ್ದಿದೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಇಂಟರ್ನ್ಶಿಪ್ ಮಾಡ್ಕೊಳ್ಳಿ, ಜಾಬಿಗೆ ಔಟ್ಸೈಡಿಂದ ಟ್ರೈ ಮಾಡಿ, ಲಿಂಕ್ಡ್ ಇನ್ ಪ್ರೊಫೈಲನ್ನು ಬಿಲ್ಡ್ ಮಾಡಿ, ನೆಟ್ವರ್ಕನ್ನು ಬಿಲ್ಡ್ ಮಾಡಿ, ನಿಮ್ಮ ಸ್ಕಿಲ್ಸನ್ನು ಬಿಲ್ಡ್ ಮಾಡಿ ಅಂತ ಹೇಳೋದು ಅದಕ್ಕೋಸ್ಕರ. ಓಕೆ, ಸೊ ಇದು ಬಂದುಬಿಟ್ಟು ನಾನು ನಿಮಗೆ ಅಪ್ಲೈ ಮಾಡಲಿಕ್ಕೆ ಹೇಳ್ತಾ ಇದ್ದೆ. ಲಿಂಕ್ಡ್ ಇನ್ನಲ್ಲಿ ಇದಾಗಿದ್ದು ಅಪ್ಲಿಕೇಶನ್ ಇಂಜಿನಿಯರಿಂಗ್ ಇಂಟರ್ನ್ ವಿಂಟರ್ 2026. ಯಾವ ಕಂಪನಿ ಅಂತ ಕೇಳಿದರೆ ಗೂಗಲ್ ಅವರು ಹೈಯರ್ ಮಾಡ್ತಾ ಇರೋದು. ಲೊಕೇಶನ್ ಬಂದುಬಿಟ್ಟು ಬೆಂಗಳೂರು, ಕರ್ನಾಟಕ. ಇಂಟರ್ನ್ ಆ್ಯಂಡ್ ಅಪ್ರೆಂಟಿಸ್, ಓಕೆ, ಇಂಟರ್ನ್ಶಿಪ್. ಓಕೆ, ಸೊ ಇಲ್ಲಿ ಏನೇನು ಕೇಳ್ತಾ ಇದ್ದಾರೆ ಅದನ್ನು ನಾನು ನಿಮ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು, ಬಿಫೋರ್ ಯಾವಾಗ ಅಪ್ಲೈ ಮಾಡಬೇಕು ಅದನ್ನು ನಾನು ಹೇಳ್ತಾ ಇದ್ದೇನೆ. ಅಪ್ಲಿಕೇಶನನ್ನು ಈ ಮಂತ್ನ 17 ಒಳಗಡೆ ಹಾಕಲೇಬೇಕು, ಕಂಪಲ್ಸರಿ. ಸೆಪ್ಟೆಂಬರ್ 17 ಒಳಗಡೆ ಹಾಕಲೇಬೇಕು. ದಿಸ್ ಇಂಟರ್ನ್ಶಿಪ್ ಇಸ್ ಇಂಟೆಂಡೆಡ್ ಫಾರ್ ಸ್ಟೂಡೆಂಟ್ಸ್ ಹೂ ಆರ್ ಪರ್ಸೀವಿಂಗ್ ದ ಫೈನಲ್ ಇಯರ್ ಇನ್ ಬ್ಯಾಚುಲರ್ಸ್ ಇರ್ಬೋದು, ಮಾಸ್ಟರ್ಸ್ ಇರ್ಬೋದು, ಅಥವಾ ಡ್ಯುವೆಲ್ ಡಿಗ್ರಿ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಅಥವಾ ಅದರ ರಿಲೇಟೆಡ್ ಫೀಲ್ಡಲ್ಲಿ ಇದ್ದರೆ. ಯಾರ್ಯಾರು 2026 ಅಂದರೆ ಈ ವರ್ಷ ಈಗ ಜಸ್ಟ್ 3rd ಇಯರ್ ಮುಗಿಸಿ ಫೈನಲ್ ಇಯರಿಗೆ ಬಂದಿದ್ದೀರಾ, ಆ ಸ್ಟೂಡೆಂಟ್ಸ್ಗಳಿಗೆ ಇರುವಂಥ ಇಂಟರ್ನ್ಶಿಪ್ ಫ್ರಾಮ್ ಗೂಗಲ್. ವೆರಿ ವೆರಿ ಇಂಪಾರ್ಟೆಂಟ್. ಗೂಗಲಲ್ಲಿ ಇರುವಂಥ ಇಂಟರ್ನ್ಶಿಪ್, ಇದನ್ನು ನೀವು ಏನು ಕನ್ವರ್ಟ್ ಮಾಡಿಕೊಂಡ್ರೆ, ಫುಲ್ ಟೈಮ್ ಆಫರ್ಗೆ ಕನ್ವರ್ಟ್ ಮಾಡಿದರೆ ನಿಮಗೆ ಬೇರೆ ಲೆವೆಲ್ ರೆಸ್ಪೆಕ್ಟು, ಬೇರೆ ಲೆವೆಲ್ಲು ಎಲ್ಲದು, ಈವನ್ ಸ್ಯಾಲ್ರಿ ಇರ್ಬೋದು ಅಥವಾ ಫೆಸಿಲಿಟೀಸ್ ಇರ್ಬೋದು, ಕಂಪನಿ ನೇಮ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಒಳ್ಳೆಯದಿರುತ್ತೆ. ದಯವಿಟ್ಟು ಇದಕ್ಕೆ ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅವರಿಗೆ ಸೆಂಡ್ ಮಾಡಿ. 2026ಅಲ್ಲಿ ಪಾಸ್ಔಟ್ ಆಗ್ತಾ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ, ಅಂದರೆ ಈಗ 3rd ಇಯರ್ ಪಾಸಾಗಿ ಫೈನಲ್ ಇಯರಿಗೆ ಬರ್ತಾ ಇದ್ದೀರಲ್ಲ ಅವರಿಗೆ ಹೇಳಿ. ಸೆಪ್ಟೆಂಬರ್ 17 ಇಸ್ ದ ಲಾಸ್ಟ್ ಡೇಟ್. What is the minimum qualification? Currently pursuing a bachelor's degree in information technology, information system, computer science, or any related technical field. ಟೆಕ್ನಿಕಲ್ ಫೀಲ್ಡ್ ಯಾವುದಾದ್ರೂ ಓಕೆ. ಗೂಗಲಿಗೆ ಅದೇ ಆಗಬೇಕು, ಇದೇ ಆಗಬೇಕು ಅಂತಿಲ್ಲ. ಅವ್ರು ನಿಮಗೆ ಟೆಕ್ನಿಕಲ್ ನಾಲೆಜ್ ಇದ್ದರೆ ತಗೊಳ್ತಾರೆ, ಇರೆಸ್ಪೆಕ್ಟಿವ್ ಆಫ್ ಯುವರ್ ಬ್ಯಾಕ್ಗ್ರೌಂಡ್. ಸೆಕೆಂಡ್, ಎಕ್ಸ್ಪೀರಿಯನ್ಸ್ ಇನ್ 1 or more ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದಾದ್ರೂ ಓಕೆ, 1 or more. ಸಿ ಮಾಡಿ, C++ ಮಾಡಿ, ಯಾವುದಾದ್ರೂ ಓಕೆ, ಫೈನ್. ಯಾವುದಾದ್ರೂ 1 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನೀವು ಸ್ಟ್ರಾಂಗ್ ಇರಲೇಬೇಕು. ನಾನು ಮೊದಲಿಂದ ಅದೇ ಹೇಳ್ತಾ ಇದ್ದೇನೆ. C++. ಎಲ್ಲರೂ ಡೈರೆಕ್ಟ್ ಪೈಥಾನ್ ಅಂತೀರ. ಪೈಥಾನ್ ಏನು ಬ್ಯಾಡ್ ಅಂತಲ್ಲ. ಎಲ್ಲ ಹೆಚ್ಚಿನ ದೊಡ್ಡ ದೊಡ್ಡ ಕಂಪನಿಗಳು, ಮೈಕ್ರೋಸಾಫ್ಟ್, ಗೂಗಲ್, ಯಾವುದೇ ಕಂಪನಿ ಆದರೂ ನಿಮ್ಗೆ ಯಾವುದಾದ್ರೂ 1 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಕೇಳ್ತಾರೆ. ಸಿ ಆದರೂ ಓಕೆ, C++ ಆದರೂ ಓಕೆ. ಓಕೆ, ಆಮೇಲೆ ಇಂಗ್ಲೀಷ್ ಕಮ್ಯುನಿಕೇಷನ್ ಇಸ್ ಕಾಮನ್ ಇನ್ ಎನಿ ಕಂಪನಿ. ಇಂಗ್ಲೀಷ್ ಕಮ್ಯುನಿಕೇಷನ್, ಬೇಸಿಕ್ ಇಂಗ್ಲೀಷ್ ಕಮ್ಯುನಿಕೇಷನ್ ಬರಬೇಕು, ಮ್ಯಾನೇಜಬಲ್. ಓಕೆ, ಕ್ವಾಲಿಫಿಕೇಷನ್ ಏನು? ಎಕ್ಸ್ಪೀರಿಯನ್ಸ್ಡ್ ಪ್ರೋಗ್ರಾಮಿಂಗ್ ಜಾವಾ ಆರ್ C++. ಅಲ್ಲಿ ನೋಡಿ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕೇಳ್ತಾ ಇದ್ದಾರೆ. ಜಾವಾ ಆದರೂ ಓಕೆ, C++ ಆದರೂ ಓಕೆ, ಫೈನಾ. ಸಿ ಅಂತ ಹೇಳಲಿಲ್ಲ, ಪರ್ಟಿಕ್ಯುಲರ್ಲಿ C++ ಆರ್ ಜಾವಾ. ನೀವು ಸಿ ಕಲ್ತ್ಕೊಂಡು C++ಗೆ ಹೋದರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಈಗ ನಿಮಗೆ C++ ಇಲ್ಲ, ಬರೋದಿಲ್ಲ ಸರ್, ನನಗೆ ಸಿ ಪ್ರೋಗ್ರಾಮ್ ಬರೋದಿಲ್ಲ, ಕಲಿಬೇಕು ಅಂತಿದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮದು ಕೋರ್ಸ್ ಇದು ಗೂಗಲ್ ಫಾರ್ಮನ್ನು ಇದು ಮಾಡಿರ್ತೇನೆ, ಲಿಂಕ್ ಮಾಡಿರ್ತೇನೆ. ಹೋಗಿ ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ. ಫೀಸ್ ಬಂದುಬಿಟ್ಟು 2499 ಇರುತ್ತೆ. ಆದಷ್ಟು ಬೇಗ ಜಾಯಿನ್ ಆಗಿ. ಈ ವೀಕಿಂದ ಸ್ಟಾರ್ಟ್ ಆಗುತ್ತೆ ಕ್ಲಾಸ್. ಓಕೆ, ನೆಕ್ಸ್ಟು ಎಕ್ಸ್ಪೀರಿಯನ್ಸ್ ಇನ್ ಸಿಸ್ಟಮ್ ಸಾಫ್ಟ್ವೇರ್ ಆರ್ ಅಲ್ಗೋರಿದಮ್ಸ್. ವೆರಿ ಇಂಪಾರ್ಟೆಂಟ್. ಅಲ್ಗೋರಿದಮ್ಸ್ ಮತ್ತು ಸಿಸ್ಟಮ್ ಸಾಫ್ಟ್ವೇರ್ ಬಗ್ಗೆ ಕೇಳ್ತಾರೆ. ಮೈಕ್ರೋಸಾಫ್ಟಲ್ಲೂ ಕೇಳ್ತಾರೆ, ಗೂಗಲಲ್ಲೂ ಕೇಳ್ತಾರೆ. ಸಿಸ್ಟಮ್ ಸಾಫ್ಟ್ವೇರ್ ತುಂಬ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ಅಲ್ಗೋರಿದಮ್ ಇಸ್ ಅ ಬೇಸಿಕ್ ಡಾಟಾ ಸ್ಟ್ರಕ್ಚರ್ ಅಲ್ಗೋರಿದಮ್. SQL ಬಗ್ಗೆ ಸ್ವಲ್ಪ ಗೊತ್ತಿದ್ರೆ ಒಳ್ಳೆಯದು. SQL ಬೇಸಿಕ್ ನಾಲೆಜ್ ಇದ್ರೂ ಸಾಕು. ಸ್ಪ್ರಿಂಗ್, API ಡೆವಲಪ್ಮೆಂಟ್, ವೆಬ್ ಸರ್ವೀಸ್ ಇದೆಲ್ಲ ಇದ್ದರೆ ಇನ್ನೂ ಒಳ್ಳೆಯದು. ಓಕೆ, ಸೊ ಅವೈಲೇಬಲ್ ಟು ವರ್ಕ್ ಫುಲ್ ಟೈಮ್ ಫಾರ್ 6 months. ನಿಮ್ಮ ಅಕಾಡೆಮಿಕ್ಸಿಂದ ಹೊರಗಡೆ ಬಿಟ್ಟು 6 months ನೀವು ವರ್ಕ್ ಮಾಡಲಿಕ್ಕೆ ರೆಡಿ ಇರಬೇಕು. ಓಕೆ, ಕಂಪನಿ ಗೊತ್ತಿದೆ ಏನು, ಗೂಗಲ್ ಒನ್ ಆಫ್ ದ ಬೆಸ್ಟ್ ಕಂಪನಿ ಇನ್ ದ ವರ್ಲ್ಡ್.
ಸೊ ಅದರಲ್ಲಿ ನಿಮ್ಗೆ ವರ್ಕ್ ಮಾಡಲಿಕ್ಕೆ ಒಂದು ಒಳ್ಳೆ ಅಪಾರ್ಚುನಿಟಿ. ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಸಿ ಆರ್ ಸಿ++. ಕಲಿತ್ರೆ ಒಳ್ಳೆಯದು, ಆಬ್ಜೆಕ್ಟ್ ಓರಿಯೆಂಟೆಡ್. ಅದು ಬಿಟ್ಟು ನಿಮಗೆ SQL ನಾಲೆಜ್ ಇರಬೇಕು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬಗ್ಗೆ ಗೊತ್ತಿರಬೇಕು, ಅಂದರೆ ಸಿಸ್ಟಮ್ ಸಾಫ್ಟ್ವೇರು, ದೆನ್ ಅಲ್ಗೋರಿದಮ್ಸು, ದೆನ್ ಸ್ಪ್ರಿಂಗ್ API ಡೆವಲಪ್ಮೆಂಟ್, ವೆಬ್ ಸರ್ವಿಸ್. ತುಂಬ ಡೀಪಾಗಿ ಅವ್ರು ಕೇಳೋದಿಲ್ಲ. ಈಗ ರೆಸ್ಟ್ಫುಲ್ ಇರ್ಬೋದು, ಸೋಪ್ ಇರ್ಬೋದು, ಜಾವಾ ಸ್ಕ್ರಿಪ್ಟ್ ಆರ್ ಟೈಪ್ ಸ್ಕ್ರಿಪ್ಟ್. ಸ್ಕ್ರಿಪ್ಟಿಂಗ್ ಇದರಲ್ಲಿ ಜಾವಾ ಸ್ಕ್ರಿಪ್ಟ್ ಆರ್ ಟೈಪ್ ಸ್ಕ್ರಿಪ್ಟ್. ಇದೆಲ್ಲ ಏನು ಜಾಸ್ತಿ ಅಂತ ಡೀಪ್ ಇಲ್ಲ. ನೀವು ಕಲ್ತಿದ್ದಿದ್ರೆ ತುಂಬ ಒಳ್ಳೆಯದು. ಫೈನಲ್ ಇಯರ್ ಬಂದಿದ್ದೀರಂದ್ರೆ 100% ಕಲ್ತಿರ್ತೀರ ಇದನ್ನೆಲ್ಲ. ಓಕೆ, ಸೊ ಅಪ್ಲೈ ಮಾಡಿ. ಸೆಪ್ಟೆಂಬರ್ 17 ಒಳಗಡೆ ಅಪ್ಲೈ ಮಾಡಿ. ಒಳ್ಳೆ ಇಂಟರ್ನ್ಶಿಪ್, ಒಳ್ಳೆ ಕಂಪನಿ. ಇಂಥ ಕಂಪನಿಗಳು ಅಪಾರ್ಚುನಿಟಿ ಸಿಗೋದಿಲ್ಲ. ನಮ್ಮ ಕಾಲೇಜಿಗೆ ಪ್ಲೇಸ್ಮೆಂಟ್ ಬರೋದಿಲ್ಲ, ಆ ಕಂಪನಿ ಬರೋದಿಲ್ಲ, ಈ ಕಂಪನಿ ಬರೋದಿಲ್ಲ, ಅದು ಯಾವುದೂ ಯೋಚನೆ ಮಾಡಬೇಡಿ. ಈ ಇಂಟರ್ನ್ಶಿಪ್ಪಿಗೆ ಅಪ್ಲೈ ಮಾಡಿ. ಇನ್ ಕೇಸ್ ಇದರಲ್ಲಿ ನಿಮಗೆ ಇಂಟರ್ನ್ಶಿಪ್ ಆದರೆ ನೆಕ್ಸ್ಟ್ ಫುಲ್ ಟೈಮ್ಗೆ ಕನ್ವರ್ಟ್ ಆಗೋ ರೀತಿಯಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಿದರೆ ನೀವು ಡೈರೆಕ್ಟ್ಲಿ ಗೂಗಲ್ಗೆ ಇದು ಮಾಡ್ತೀರಾ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಎಜುಕೇಷನ್ ಬ್ಯಾಕ್ಗ್ರೌಂಡ್. ಇನ್ ದ ಸೆನ್ಸ್ ನೀವು ಯಾವ ಕಾಲೇಜಿಂದ ಬಂದಿದ್ದೀರಾ, IITನ, NITನ ಅಥವಾ ಸ್ಟೇಟ್ ಇದು ಟಾಪ್ ಕಾಲೇಜ್, ಇಟ್ ಡಸಂಟ್ ಮ್ಯಾಟರ್ಸ್. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ನಿಮ್ಮ ಸ್ಕಿಲ್ ಮಾತ್ರ ಮ್ಯಾಟ್ರ್ ಆಗೋದು. ಓಕೆ, ಸೊ ಇದನ್ನು ಅಪ್ಲೈ ಮಾಡಿ. ಯಾರ್ಯಾರಿಗೆ ನೀಡ್ ಇದೆ ಅವರಿಗೆ ಇದನ್ನು ಶೇರ್ ಮಾಡಿ. ಅದೇ ರೀತಿ ಯಾರಿಗಾದರೂ ನಮ್ಮ ಪ್ರೋಗ್ರಾಮಿಂಗ್ ಕ್ಲಾಸಸ್ಗೆ C++ನ ಪ್ರೋಗ್ರಾಮಿಂಗ್ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ, ಪೇಯ್ಡ್ ಪ್ರೋಗ್ರಾಮಿಂಗ್ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಹಾಕಿರ್ತೇನೆ. ಫಿಲ್ ಮಾಡಿ ಈ ವೀಕಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಾಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಬೇಕಾದವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಟೇಕ್ ಕೇರ್, ಲವ್ ಯು ಆಲ್.